ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಟೊಮೊಟೊ ಮತ್ತು ಅರಿಶಿನ. ಟೊಮೊಟೊ ರಸಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ಮುಖಕ್ಕೆ ಹಚ್ಚಿ 10-15 ನಿಮಿಷಗಳ ನಂತರ ತೊಳೆಯಿರಿ. ಇದು ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ಓಕೆ, ತುಂಬ ಸಿಲ್ಕಿಯಾಗಿ ಕಾಣುತ್ತದೆ. ಓಕೆ, ಟ್ರೈ ಮಾಡಿ ನೋಡಿ. ಜೇನುತುಪ್ಪ ಹನಿ. ಒಣ ಚರ್ಮದವರು ಜೇನುತುಪ್ಪದಿಂದ ಮುಖವನ್ನು ಮಸಾಜ್ ಮಾಡಿ 10 ನಿಮಿಷ ಬಿಟ್ಟು ತೊಳೆದರೆ ಚರ್ಮ ಮೃದುವಾಗುತ್ತದೆ. ಓಕೆ, ಟ್ರೈ ಮಾಡಿ. ಆಲಿವ್ ಅಥವಾ ಬಾದಾಮಿ ಎಣ್ಣೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಆಲಿವ್ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಿಂದ ಮುಖ ಮತ್ತು ಕತ್ತಿಗೆ ಮಸಾಜ್ ಮಾಡಿ. ನಂತರ ಬೆಚ್ಚಗಿನ ನೀರಿನಿಂದ ತೊಳೆದರೆ ಹೊಳಪು ಖಂಡಿತವಾಗಲೂ ಬಂದೇ ಬರುತ್ತದೆ. ಓಕೆ, ಟ್ರೈ ಮಾಡಿ. ಕ್ಯಾರೆಟ್ ಫೇಸ್ ಪ್ಯಾಕ್. ಕ್ಯಾರೆಟ್ ಫೇಸ್ ಪ್ಯಾಕ್ ಬಳಸುವುದರಿಂದ ತ್ವಚೆಯ ನೈಸರ್ಗಿಕ ಹೊಳಪು ಹೆಚ್ಚುತ್ತದೆ, ಕಾಂತಿಯುಕ್ತವಾಗಿರುತ್ತದೆ. ಓಕೆ, ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗುತ್ತೆ. ಓಕೆ, ಟ್ರೈ ಮಾಡಿ. ಜಲಸಂಚಯನ. ದಿನಕ್ಕೆ ಸಾಕಷ್ಟು ನೀರು ಕುಡಿಯುವುದು ಚರ್ಮದ ಆರ್ದ್ರತೆ ಮತ್ತು ಕಾಂತಿಗೆ ಅತ್ಯಗತ್ಯ. ಓಕೆ, ನೀವು ಎಷ್ಟು ನೀರು ಕುಡಿತೀರಲ್ಲ ಚರ್ಮದ ಕಾಂತಿನೂ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಚರ್ಮನೂ ಫಳಫಳ ಹೊಳೆಯುತ್ತಿರುತ್ತೆ. ಆರೋಗ್ಯಕರ ಆಹಾರ. ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆಯನ್ನು ತಪ್ಪಿಸಿ. ನಿದ್ರೆ. ಪ್ರತಿದಿನ ಸಾಕಷ್ಟು ನಿದ್ರೆ ಮಾಡುವುದರಿಂದ ಹಾನಿಗೊಳಗಾದ ಚರ್ಮದ ಕೋಶಗಳು ದುರಸ್ತಿಯಾಗುತ್ತವೆ. ಓಕೆ, ಯೋಗ ವ್ಯಾಯಾಮ. ನಿಯಮಿತ ಯೋಗ ಮತ್ತು ಪ್ರಾಣಾಯಾಮವು ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಒತ್ತಡ ಕಡಿಮೆ ಮಾಡಿ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಯೋಗ ಮಾಡುವುದರಿಂದ ಮತ್ತು ವ್ಯಾಯಾಮ ಮಾಡುವುದರಿಂದ. ಓಕೆ, ಕ್ಲೆನ್ಸಿಂಗ್. ದಿನಕ್ಕೆ 2 ಬಾರಿ ಮುಖವನ್ನು ಸ್ವಚ್ಛಗೊಳಿಸಿ. ಓಕೆ, ಸನ್ಸ್ಕ್ರೀನ್. ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಬಳಸುವುದನ್ನು ಮರೆಯದಿರಿ. ಮೇಕಪ್ ತೆಗೆಯಿರಿ. ಮಲಗುವ ಮುನ್ನ ಮುಖದ ಮೇಕಪ್ ಸಂಪೂರ್ಣವಾಗಿ ತೆಗೆಯಿರಿ. ಗಮನಿಸಿ, ಯಾವುದೇ ಹೊಸ ಮನೆಮದ್ದು ಬಳಸುವ ಮುನ್ನ ಫ್ಯಾಟ್ ಟೆಸ್ಟ್ ಮಾಡುವುದು ತುಂಬ ಉತ್ತಮ. ಓಕೆ, ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರೋ ಪ್ಲೀಸ್ ದಯವಿಟ್ಟು ನನಗೊಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.